ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಡ್ರಾಯ್ಡ್ ಟೆಕ್ ಹಬ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಆ್ಯಪ್ನ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಸೊ ಹಾಗಿದ್ಮೇಲೆ ಇವತ್ತಿನ ಟ್ಯುಟೋರಿಯಲ್ ಯಾವುದಪ್ಪ ಅಂತಂದರೆ Ymusic. ಗಾಯ್ಸ್, ಇದು ಮೊದಲನೇ ಭಾಗವಾಗಿದೆ. ನೆಕ್ಸ್ಟ್ ಭಾಗನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಈ Ymusic ಇಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಅದರಲ್ಲಿ ಕೆಲವು ಯಾವಪ್ಪ ಅಂತಂದರೆ, ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು, ವಿಡಿಯೋಡರ್ ಮತ್ತು ವಿಡ್ಮೇಟ್ಗಳು ಈಗ ಇತ್ತೀಚೆಗೆ ವರ್ಕ್ ಆಗ್ತಾ ಇಲ್ಲ. ಸೊ ಈಗ Ymusicಲ್ಲಿ ನಾವೇನೇನು ಮಾಡ್ಬೋದು ಅಂತಂದರೆ, ಯೂಟ್ಯೂಬಿಂದ ಆಡಿಯೋ ಮತ್ತು ವಿಡಿಯೋಸ್ ಅಥವಾ ಪ್ಲೇಲಿಸ್ಟ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಲೋಕಲ್ ಮೀಡಿಯಾಗಳನ್ನ ಪ್ಲೇ ಮಾಡ್ಬೋದು. ಇದ್ರ ಜೊತೆಗೆ ಯಾವುದೇ ಒಂದು ಆಡಿಯೋ ಅಥವಾ ವಿಡಿಯೋನ ನಾವು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೋಬೋದು. ಅಂದರೆ ಸ್ಕ್ರೀನ್ ಆಫ್ ಮಾಡಿದರೆ ಕೂಡ ನಮಗೆ ಆಡಿಯೋ ಕೇಳಿಸ್ತಾ ಇರುತ್ತೆ. ಇದ್ರ ಜೊತೆಗೆ ಯೂಟ್ಯೂಬ್ ಸ್ಟ್ರೀಮ್ ಮಾಡ್ಬೋದು. ಅಂದರೆ ಲಿಂಕ್ನ ನಾವು ಇಲ್ಲಿ ಪೇಸ್ಟ್ ಮಾಡಿ ಸೊ ಡೈರೆಕ್ಟಾಗಿ ನಾವು ಆ್ಯಡ್ಲೆಸ್ ಆಗಿ ಮ್ಯೂಸಿಕ್ನ ಕೇಳಿಸ್ಕೋಬೋದು. ಫ್ರೆಂಡ್ಸ್, ಈ ಆ್ಯಪ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರೋದಿಲ್ಲ. ಯಾರಿಗೆ ಈ ಆ್ಯಪ್ ಬೇಕಾಗಿದೆಯೋ ಈ ಆ್ಯಪನ್ನು ನಮ್ಮ ಅಫಿಷಿಯಲ್ ಆಂಡ್ರಾಯ್ಡ್ ಟೆಕ್ ಹಬ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ನಾನು ಇವಾಗ Ymusic ಓಪನ್ ಮಾಡ್ತಾ ಇದ್ದೀನಿ. Overview button, Windows System UI. Overview, Ymusic unlocked. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ, ಅದು Ymusic ಅಂತ ಹೇಳುತ್ತೆ. ನಾನು ಇವಾಗ ಇದನ್ನು ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. Ymusic, open navigation menu button, showing items 1 to 6 of 35. ಸೊ ಗೈಸ್, ಮೊದಲು ಈ ಆ್ಯಪ್ನ ಇಂಟರ್ಫೇಸ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ. ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Music. ಸೊ ಮತ್ತೆ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Search. ಸೊ ಇದು ಸರ್ಚ್. ಸೊ ಇಲ್ಲಿ ಏನಪ್ಪ ಅಂತಂದರೆ, ನಮಗೆ ಯಾವ ಸಾಂಗ್ಸ್ ಅಥವಾ ಯಾವ ವಿಡಿಯೋ ಅಥವಾ ಯಾವ ಮೂವಿ ಬೇಕೋ ಅದನ್ನು ನಾವೇ ಸರ್ಚ್ ಕೊಟ್ಟರೆ ಇಲ್ಲಿ ಡೈರೆಕ್ಟಾಗಿ ಪ್ಲೇ ಆಗುತ್ತೆ. ಮತ್ತೆ ನಾನೀಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Home. ಸೊ ಇದು ಹೋಮ್ ಅಂತ ಇದೆ. ಮತ್ತೆ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Selected music. ಸೊ ಇಲ್ಲೇನಪ್ಪ ಅಂದರೆ ಮ್ಯೂಸಿಕ್. ಸೊ ಹಿಂದೆ ಹೋಮ್ ಅಂತ ಹೋಯ್ತಲ್ಲ, ಹೋಮ್ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಿದರೆ ಕ್ಯಾಟಗರಿ ಬರುತ್ತೆ, ಮ್ಯೂಸಿಕ್ಕು, ಮೂವೀಸ್ ಆ ಥರ ಬರುತ್ತೆ. ಸೊ ಮತ್ತೆ ನಾನು ಈಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Recommended. ಸೊ ಇದು ರೆಕಮೆಂಡೆಡ್ ಇದೆ. ಮತ್ತೆ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Your top tracks. ಸೊ ಇದು ಟ್ರ್ಯಾಕ್ಸ್ ಇದೆ. ಮತ್ತೆ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Library. ಸೊ ಲೈಬ್ರರಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಲಾಸ್ಟ್ ಪ್ಲೇಡ್ ವಿಡಿಯೋಸ್ ಅಂತಂದರೆ ಯಾವುದೇ ನಾವು ಲಾಸ್ಟ್ ಟೈಮ್ ಆಡಿಯೋ ಅಥವಾ ವಿಡಿಯೋ ಕೇಳಿದಾಗ ಲೈಬ್ರರಿಯಲ್ಲಿ ಇರುತ್ತೆ ಅಲ್ವಾ. ಸೊ ಇದು ನಿಮ್ಗೆ ಗೊತ್ತಿರೋ ವಿಚಾರ. ಮತ್ತೆ ನಾನು ಈಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. India's biggest hits, 1 of 86, and list 86 items. ಸೊ ಗೈಸ್, ಇದಿಷ್ಟು ಈ ಆ್ಯಪಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ಗಳು. ಸೊ ಮುಂದೆ ನಾವು ಹಂಗೆ ರೇಟಿವ್ ಸ್ವೈಪ್ ಮಾಡ್ತಾ ಹೋದಂಗೆ ನಮಗೆ ರೆಕಮೆಂಡೆಡ್ ಮ್ಯೂಸಿಕ್ ಮತ್ತು ರೆಕಮೆಂಡೆಡ್ ವಿಡಿಯೋಸ್ ತೋರಿಸ್ತಾ ಹೋಗುತ್ತೆ. ಗೈಸ್, ಇವಾಗ ಯಾವ್ಯಾವ ಆಪ್ಷನ್ಸ್ ಎಲ್ಲೆಲ್ಲಿ ಬರುತ್ತೆ ಮತ್ತು ಯಾವ ಆಪ್ಷನ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. ಮೊದಲನೇ ಆಪ್ಷನ್ ಓಪನ್ ನ್ಯಾವಿಗೇಷನ್ ಮೆನು ಬಂದು ಬರುತ್ತೆ. ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Open navigation menu button. ಸೊ ಗೈಸ್, ಇಲ್ಲಿ ಓಪನ್ ನ್ಯಾವಿಗೇಷನ್ ಮೆನು ಸಿಕ್ಕಿದೆ. ನಾನು ಇವಾಗ ಇದರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Menu, Ymusic, 3.7.20.1153, and list 12 items. ಸೊ ಗೈಸ್, ಇದು ಮೊದಲೇದೇನಪ್ಪ ಅಂತಂದರೆ Ymusic ಇದರ ವರ್ಷನ್ 3.72. ಓಕೆ, ಮತ್ತೆ ನಾನೀಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Change log. ಇದು ಚೇಂಜ್ ಲಾಗ್ ಅಂತಂದರೆ ಪ್ರೀವಿಯಸ್ ವರ್ಷನ್ಗೂ ಮತ್ತು ಈಗಿನ ವರ್ಷನ್ಗೂ ಏನು ಚೇಂಜ್ ಆಗಿದೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಮತ್ತೆ ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Check for update. ಸೊ ಚೆಕ್ ಫಾರ್ ಅಪ್ಡೇಟ್ಸ್ ಏನಾರ ಇದ್ರೆ ನಮಗೆ ಗೊತ್ತಾಗುತ್ತೆ. ಬಿಕಾಸ್ ಇದು ಕ್ರ್ಯಾಕ್ ವರ್ಷನ್ ಆಗಿರೋದ್ರಿಂದ ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವುದಾದ್ರೂ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಮತ್ತೆ ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Discover. ಸೊ ಇದೇನಪ್ಪ ಅಂದರೆ ಡಿಸ್ಕವರ್. ಸೊ ಡಿಸ್ಕವರ್ ಟಿಕ್ ಆಗಿರೋದ್ರಿಂದ ನಮಗೆ ಸರ್ಚ್ ಅಂತ ಬರ್ತಾ ಇದೆ. ಹಾಗೆ ನಾನು ಪಕ್ಕದಲ್ಲಿ ಮತ್ತೆ ರೇಟಿವ್ ಸ್ವೈಪ್ ಮಾಡ್ತೀನಿ. ಇವಾಗ Ymusic beta. YT ಮ್ಯೂಸಿಕ್ ಬೇಟಾ ಇದು. ಓಕೆ, ಮತ್ತೆ ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Library. ಸೊ ಇದು ಲೈಬ್ರರಿ. ಸೊ ಇಲ್ಲಿ ನಾವು ಲೈಬ್ರರಿ ಮೇಲೆ ಡಬಲ್ ಟೈಪ್ ಮಾಡಿದ ತಕ್ಷಣ ಲೈಬ್ರರಿಯಲ್ಲಿ ನಾವು ಲಾಸ್ಟ್ ಟೈಮ್ ಏನು ಆಡಿಯೋ ಮತ್ತು ವಿಡಿಯೋನ ಪ್ಲೇ ಮಾಡಿರ್ತೀವೋ ಅದಷ್ಟು ನಮಗೆ ಸಿಗುತ್ತೆ. ಓಕೆ, ಮತ್ತೆ ನಾನು ಇವಾಗ ರೇಟಿವ್ ಸ್ವೈಪ್ ಮಾಡ್ತಾ ಇದ್ದೀನಿ. Rewind playlist. ಸೊ ಇದು ರಿವೈಂಡ್ ಪ್ಲೇಲಿಸ್ಟ್. ಸೊ ಇಲ್ಲಿ ನಾವು ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಈ ಹಿಂದೆ ನಾವು ಯಾವ ಪ್ಲೇಲಿಸ್ಟ್ ಓಪನ್ ಮಾಡಿದ್ವಿ ಮತ್ತು ಯಾವ ಪ್ಲೇಲಿಸ್ಟಲ್ಲಿ ಯಾವ ಆಡಿಯೋ ಮತ್ತು ವಿಡಿಯೋನ ಕೇಳಿದ್ವಿ ಅದು ನಮಗಿಲ್ಲಿ ಸಿಗುತ್ತೆ.
ಜಸ್ಟ್ ಲೈಕ್ ಹಿಸ್ಟ್ರಿ ಅಂತ ಹೇಳ್ಬೋದು. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Download manager. ಸೊ ಇದು ಡೌನ್ಲೋಡ್ ಮ್ಯಾನೇಜರ್. ಸೊ ಇಲ್ಲಿ ನಮ್ಗೆ ಏನು ಸಿಗುತ್ತೆ ಅಂತಂದರೆ ನಾವು ಯಾವ್ಯಾವ MP3 ಆಡಿಯೋ ಅಥವಾ ಯಾವ ವಿಡಿಯೋನ ಆಡಿಯೋಗೆ ಡೌನ್ಲೋಡ್ ಮಾಡ್ಕೊಂಡಿರ್ತೀವೋ ಅವೆಲ್ಲ ನಾವಿಲ್ಲಿ ಹುಡುಕ್ಬೋದು. ಓಕೆ, ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Settings 8 of 12. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. Remove ads 10 of 12. ಸೊ ಕೊನೆಯದೇನಪ್ಪ ಅಂದ್ರೆ ರಿಮೂವ್ ಆ್ಯಡ್ಸ್. ಸೊ ಆ್ಯಡ್ನ ಏನು ರಿಮೂವ್ ಮಾಡೋಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಪ್ರೀಮಿಯಂ ಮತ್ತು ಕ್ರ್ಯಾಕ್ ವರ್ಷನ್ ಆಗಿರೋದ್ರಿಂದ. ಸೊ ಡೋಂಟ್ ವರಿ ಅಬೌಟ್ ದಟ್. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Like us on Facebook 11 of 12. ಸೊ ಇದು ಲೈಕ್ ಅಸ್ ಆನ್ ಫೇಸ್ಬುಕ್. ಸೊ ಆ್ಯಪ್ ಡೆವಲಪರ್ನ ನಾವು ಫೇಸ್ಬುಕ್ಕಲ್ಲಿ ಲೈಕ್ ಮಾಡ್ಬೋದಂತೆ. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Feedback 12 of 12. ಸೊ ಇದು ಫೀಡ್ಬ್ಯಾಕ್, ಅಂದರೆ ನಾವು ಡೆವಲಪರ್ಸ್ಗೆ ಏನಾದರೂ ಫೀಡ್ಬ್ಯಾಕ್ಸ್ ಇದ್ದರೆ ತಿಳಿಸ್ಬೋದು. ಓಕೆ, ಮತ್ತೆ ನಾನೀಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ ಸೆಟ್ಟಿಂಗ್ಸಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Settings 8 of 12. ಸೆಟ್ಟಿಂಗ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Ymusic. Back button out of list. Showing items 1 to 7 of 7. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Settings. ಮತ್ತೆ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Search button. ಸೊ ಮತ್ತೆ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Appearance, primary, accent and background colors 1 of 7 and list 7 items. ಗೈಸ್, ಇದು ಮೊದಲ ಆಪ್ಷನ್ ಏನಪ್ಪಾ ಅಂತಂದ್ರೆ ಥೀಮ್ ಮತ್ತೆ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೋಬಹುದು. ಸೊ ಇದೇ ನಮ್ಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Content settings, app language, content region, safe mode, exclude folders etc. 2 of 7. ಗೈಸ್, ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಕಂಟೆಂಟ್ ಸೆಟ್ಟಿಂಗ್ಸ್. ಇದರಲ್ಲಿ ಆ್ಯಪ್ ಲ್ಯಾಂಗ್ವೇಜ್ ಮತ್ತೆ ಕಂಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ಬರುತ್ತೆ. ಇಲ್ಲಿ ಒಂದು ಖುಷಿಯ ಸಮಾಚಾರ ಏನಪ್ಪಾ ಅಂತಂದ್ರೆ ಆ್ಯಪ್ ಲ್ಯಾಂಗ್ವೇಜಲ್ಲಿ ನಮ್ಮ ಕನ್ನಡ ಭಾಷೆನೂ ಇದೆ. ಸೊ ಇದನ್ನು ನಾವು ಬೇಕಿದ್ರೆ ಈ ಆ್ಯಪನ್ನು ನಾವು ಕನ್ನಡ ಭಾಷೆಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಈ ಆಪ್ಷನ್ ಮೇಲೆ. Content region India 2 of 5 and list 5 items. Showing items 1 to 5 of 5. ನಾನೀಗ ಎಲೆಕ್ಟಿವ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಆ್ಯಪ್ ಲ್ಯಾಂಗ್ವೇಜ್ ಸಿಗುತ್ತೆ. App content language English US 1 of 5. ಸೊ ಡಿಫಾಲ್ಟ್ ಆಗಿ ಆ್ಯಪ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ನಾನು ಇವಾಗ ಇದರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Select app language English US 1 of 30 and list 30 items. Showing items 1 to 12 of 30. ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Arabic open parent. Arabic Alif, Arabic Lam, Arabic Ain, Arabic Ra, Bengali open parent. Bangla. 3 of 30. ನಾನು ಇವಾಗ ಕನ್ನಡ ಸಿಗೋ ತನಕ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Chinese, Croatian, Czech, Dutch, French, France, Japanese, German, Deutsch, Greek, Hebrew open, Hindi open, Bahasa Indian, Hungarian, Italian, Kannada open parent. Kannada. ಸೊ ಕನ್ನಡ ಸಿಕ್ಕಿದೆ. ನಾನು ಈಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಕನ್ನಡ ಮೇಲೆ. Please wait, out of list. Ymusic. Back button. Showing items 1 to 5 of 5. ಸೊ ಗೈಸ್, ಇವಾಗ ನಾನು ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಗೊತ್ತಂತ ಕೇಳಿಸ್ಕೊಳ್ಳಿ. Content settings. Search button. Mahitiya Mashi. Kannada open parent. Kannada. 1 of 5 and list 5 items. ನೋಡಿ, ಮಾಹಿತಿ ಭಾಷೆ ಕನ್ನಡ ಅಂದರೆ ಕಂಟೆಂಟ್ ಲ್ಯಾಂಗ್ವೇಜ್. ಓಕೆ, ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Vishayada Pradesha Bharata. 2 of 5. ನೋಡಿ, ವಿಷಯದ ಪ್ರದೇಶ ಭಾರತ ಅಂತಿದೆ. ಸೊ ಇದು ನಮ್ಮ ಕನ್ನಡದಲ್ಲಿ ಕೂಡ ನಾವು ಆ್ಯಪ್ನ ಈ ರೀತಿ ಯೂಸ್ ಮಾಡ್ಬೋದು. ಮತ್ತೆ ನಾನು ಇವಾಗ ಲೆಫ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Mahitiya Mashi. Kannada open parent. Kannada. 1 of 5. ಸೊ ಇವಾಗ ನಾನು ಕನ್ನಡದಿಂದ ಮತ್ತೆ ಇಂಗ್ಲೀಷಿಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊತಾ ಇದ್ದೀನಿ. Mashiyannu Aike Madi. Check Tina 7 of 30 and list 30 items. Showing items 7 to 18 of 30. ಮತ್ತೆ ನಾನು ಇವಾಗ ಲೆಫ್ಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Croatian Hrvatski, Chinese, Bengali, Arabic open, English US. ಸೊ ಇಂಗ್ಲೀಷ್ US ಇದೆ. ಮತ್ತೆ ನಾನು ಇವಾಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Dayamadi Nirikshisi. Ymusic. Back button out of list. Ymusic. ಸೊ ಇವಾಗ ಕನ್ನಡದಿಂದ ಇಂಗ್ಲೀಷ್ಗೆ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Content settings. ಸೊ ಕಂಟೆಂಟ್ ಸೆಟ್ಟಿಂಗ್ಸ್ ಮತ್ತೆ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Search button. ಮತ್ತೆ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. App content language English US 1 of 5 and list 5 items. ಸೊ ನೋಡಿ, ಇವಾಗ ಮತ್ತೆ ಆ್ಯಪ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದೆ. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Content region India 2 of 5. ಸೊ ಗೈಸ್, ಇವಾಗ ಕಂಟೆಂಟ್ ರೀಜನ್ ಇಂಡಿಯಾ ಆಗಿದೆ. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Restricted mode off 3 of 5. ಸೊ ಗೈಸ್, ಇಲ್ಲಿ ರಿಸ್ಟ್ರಿಕ್ಟೆಡ್ ಮೋಡ್ ಆಫ್ ಅಂತ ಇದೆ. ಇದೇ ನಮಗೆ ಅಷ್ಟು ಯೂಸ್ ಆಗೋದಿಲ್ಲ. ಸೊ ಈ ಸೆಟ್ಟಿಂಗ್ಸ್ ಎಲ್ಲ ನಮಗೇನು ಬೇಡ. ಮತ್ತೆ ನಾನು ಇವಾಗ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Off switch. ಸೊ ಆಫ್ ಇದೆ. ಮತ್ತೆ ರೇಟಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Include folders 4 of 5. ಸೊ ಇದು ಇನ್ಕ್ಲೂಡ್ ಫೋಲ್ಡರ್ಸ್. ಸೊ ಈಗಂದ್ರೆ ಏನಪ್ಪ ಅಂದರೆ ನಮ್ಮ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜಲ್ಲಿ ಯಾವುದೇ
ಫೋಲ್ಡರ್ಲಿ ಸಾಂಗ್ಸ್ ಇದ್ದರೆ ಇನ್ಕ್ಲೂಡ್ ಫೋಲ್ಡರ್ಸ್ ಅಂತಂದರೆ ನಾವು ಕೆಲವೊಂದು ಸಾಂಗ್ಸನ್ನು ಅಥವಾ ಫೋಲ್ಡರ್ನ ಸ್ಕ್ಯಾನ್ ಮಾಡುವಾಗ ಈ ಫೋಲ್ಡರ್ ಅಥವಾ ಬೇರೆ ಫೋಲ್ಡರ್ನ ಬಿಟ್ಟು ಸ್ಕ್ಯಾನ್ ಮಾಡ್ಬೋದು. ಮತ್ತೆ ನಾನು ಇವಾಗ ರೇಟಿವ್ ಸೈಟ್ ಮಾಡ್ತಾ ಇದ್ದೀನಿ. Exclude folders 5 of 5. ಸೊ ನೋಡಿ, ಎಕ್ಸ್ಕ್ಲೂಡ್ ಫೋಲ್ಡರ್ ಅಂತಂದರೆ ಇದನ್ನು ಬಿಟ್ಟು, ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಎಲ್ಲದನ್ನು, ಸೊ ಯಾವುದನ್ನು ನಾವು ಬಿಡೋದು ಬೇಡ. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸ್ಟೋರೇಜಲ್ಲಿ ಕಂಪ್ಲೀಟಾಗಿ ನಮ್ಮ ಹತ್ರ ಯಾವ್ಯಾವ ಫೋಲ್ಡರ್ ಸಾಂಗ್ ಇದೆಯೋ ಅದೆಲ್ಲವೂ ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಸೊ ಇದೇನಂತ ಅವಶ್ಯಕತೆ ಇಲ್ಲ ನಮಗೆ, ಬಟ್ ನಾನು ನಿಮ್ಮ ಮಾಹಿತಿಗೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಮ್ಮ ಡಿವೈಸಲ್ಲಿ ಏನೇನು ಸಾಂಗ್ಸ್ ಇದೆಯೋ ಅದೆಲ್ಲ ಸ್ಕ್ಯಾನ್ ಮಾಡುತ್ತೆ. ಸೊ ಆಫ್ಲೈನ್ ಕೇಳುವಾಗ. ಓಕೆ, ಸೊ ಮತ್ತೆ ನಾನು ಇವಾಗ ರೇಟಿವ್ ಸೆಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಈ ಸೆಟ್ಟಿಂಗ್ಸಲ್ಲಿ ಇಷ್ಟೇ ಆಪ್ಷನ್ಸ್ ಇದೆ. ನಾನು ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬರ್ತಾ ಇದ್ದೀನಿ. Back button out of list window. ಸೊ ಗೈಸ್, ಇವಾಗ ನಾವು ನೆಕ್ಸ್ಟ್ ಆಪ್ಷನ್ ನೋಡೋಣ. ನಾನು ಇವಾಗ ರೇಟಿವ್ ಸೆಟ್ ಮಾಡ್ತಾ ಇದ್ದೀನಿ. Playback, equalizer, artwork, sponsor block, etc. 3 of 7. ಸೊ ಗೈಸ್, ಇಲ್ಲಿ ಪ್ಲೇಬ್ಯಾಕಲ್ಲಿ ನಮಗೆ ಈಕ್ವಲೈಸರು, ಆರ್ಟ್ ವರ್ಕ್ ಎಲ್ಲ ಸಿಗುತ್ತೆ. ಸೊ ಈಕ್ವಲೈಸರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚೇನು ಹೇಳೋದಿಲ್ಲ. ಹಾಗೆ ಆರ್ಟ್ ವರ್ಕ್ ಅಂತಂದರೆ ಒಂದು ಸಾಂಗಿನ ಇಮೇಜ್ ನಮಗೆ ಸ್ಕ್ರೀನ್ ಲಾಕ್ ಮಾಡಿದರೂ ಕೂಡ ಕಾಣಿಸ್ತಾ ಇರುತ್ತೆ. ಓಕೆ, ಮತ್ತೆ ನಾನು ಇವಾಗ ರೇಟಿವ್ ಸೆಟ್ ಮಾಡ್ತಾ ಇದ್ದೀನಿ. Downloads, location, auto tagging, auto resume, etc. 4 of 7. ಸೊ ಇಲ್ಲಿ ನಮಗೆ ಏನು ಸೆಟ್ಟಿಂಗ್ಸ್ ಮಾಡ್ಕೋಬೋದು ಅಂತಂದರೆ ಡೌನ್ಲೋಡ್ ಲೊಕೇಶನ್ ಅಂದರೆ ಇಂಟರ್ನಲ್ ಸ್ಟೋರೇಜು ಅಥವಾ ಎಕ್ಸ್ಟರ್ನಲ್ ಸ್ಟೋರೇಜು, ಹಾಗೆ ಡೌನ್ಲೋಡ್ ಪಾಸ್ ಆದರೆ ರಿಸೀವ್ ಮಾಡೋದು ಯಾವ ರೀತಿ, ಡೌನ್ಲೋಡ್ ಇಂಟರಪ್ಟ್ ಆದರೆ ಕಂಟಿನ್ಯೂ ಮಾಡೋದು ಯಾವ ರೀತಿ ಅಂತ ಈ ಸೆಟ್ಟಿಂಗ್ಸಲ್ಲಿ ನೋಡ್ಕೋಬೋದು. ಮತ್ತೆ ನಾನು ಇವಾಗ ರೇಟಿಂಗ್ ಸೈಟ್ ಮಾಡ್ತಾ ಇದ್ದೀನಿ. Other settings, clear history, reset app, uninstall plugin, etc. 5 of 7. ಸೊ ಗೈಸ್, ಇಲ್ಲಿ ಅದರ್ ಸೆಟ್ಟಿಂಗ್ಸಲ್ಲಿ ನಾವು ರೀಸೆಟ್ ಮಾಡ್ಬೋದು, ಮತ್ತು ಪ್ಲಗ್ಗಿನ್ಸ್ನ ಮತ್ತೆ ರೀಲೋಡ್ ಮಾಡ್ಕೋಬೋದು. ಓಕೆ, ಇದೆಲ್ಲ ಅಷ್ಟೇನು ಅವಶ್ಯಕತೆ ಇಲ್ಲ. ಮತ್ತೆ ನಾನು ಇವಾಗ ರೇಟಿಂಗ್ ಸೈಟ್ ಮಾಡ್ತಾ ಇದ್ದೀನಿ. About, help translate, open source licenses, etc. 6 of 7. ಸೊ ಇದು ಅಬೌಟ್ ಬಗ್ಗೆ ಇದೆ. ಮತ್ತೆ ನಾನು ಇವಾಗ ರೇಟಿಂಗ್ ಸೈಟ್ ಮಾಡ್ತಾ ಇದ್ದೀನಿ. Background playback issue, if Ymusic stops playing music in background, click to see how to fix it. 7 of 7. ಸೊ ಕೆಲವು ಡಿವೈಸ್ಗಳಲ್ಲಿ ನಾವು ಆಡಿಯೋ ಅಥವಾ ವಿಡಿಯೋ ಪ್ಲೇ ಮಾಡಿದಾಗ ಸ್ಕ್ರೀನ್ ಆಫ್ ಮಾಡಿದ ತಕ್ಷಣ ಅದು ಪ್ಲೇಬ್ಯಾಕ್ ಬಂದಾದರೆ ಇಲ್ಲಿ ಕೆಲವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ 95% ಯಾವುದಕ್ಕೂ ಆಫ್ ಆಗೋದಿಲ್ಲ, ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ಗೈಸ್, ಇವಾಗ ಸೆಟ್ಟಿಂಗ್ಸಲ್ಲಿ ಆಪ್ಷನ್ಸ್ ಇಷ್ಟೇ ಇರೋದು. ಮತ್ತೆ ನಾನು ಇವಾಗ ರೇಟಿವ್ ಸೆಟ್ ಮಾಡ್ತಾ ಇದ್ದೀನಿ. Remove ads, 10 of 12. ಸೊ ಇದು ರಿಮೂವ್ ಆ್ಯಡ್ಸ್. ಸೊ ಗೈಸ್, ಇದು ಪ್ರೀಮಿಯಂ ಮತ್ತು ಕ್ರ್ಯಾಕ್ ಆ್ಯಪ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಬರೋದಿಲ್ಲ. ನಾವು ಇಲ್ಲಿ ವಿಡಿಯೋನ ಸರ್ಚ್ ಮಾಡಿ ನೋಡುವಾಗ ನಮಗೆ ಆ್ಯಡ್ಲೆಸ್ ಆಗಿ ಅಥವಾ ಆ್ಯಡ್ ಫ್ರೀ ಆಗಿ ನೋಡ್ಬೋದು, ನೋ ಪ್ರಾಬ್ಲಮ್. ಮತ್ತೆ ನಾನು ಇವಾಗ ರೇಟಿವ್ ಸೆಟ್ ಮಾಡ್ತಾ ಇದ್ದೀನಿ. Like us on Facebook, 11 of 12. ಸೊ ಇದು ಲೈಕ್ ಅಸ್ ಆನ್ ಫೇಸ್ಬುಕ್ ಅಂದರೆ ಡೆವಲಪರ್ಸ್ನ ನೀವು ಫೇಸ್ಬುಕ್ಕಲ್ಲಿ ಲೈಕ್ ಮಾಡ್ಬೋದು. ಮತ್ತೆ ನಾನು ಇವಾಗ ರೇಟಿವ್ ಸೆಟ್ ಮಾಡ್ತಾ ಇದ್ದೀನಿ. Feedback, 12 of 12. ಸೊ ಆ್ಯಪ್ಸಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನೀವು ಡೆವಲಪರ್ಸ್ಗೆ ತಿಳಿಸ್ಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಟ್ಯೂಟೋರಿಯಲ್. ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.